ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪ್ಪಿ, ಯಾಕೆ ಇಲ್ಲಿ ಕೂತಿದ್ಯಾ? ಬಾ, ಊಟ ಮಾಡು. ಅಕ್ಕ, ಮನ್ಸಾರೆ ಕರಿತಾ ಇದೀಯಾ ಅಕ್ಕ? ಯಾಕೆ ಈ ರೀತಿ ಕೇಳ್ತಿದ್ಯಾ? ನಿಜ ಹೇಳು, ನಾನು ಈ ಮನೆಗೆ ಸೊಸೆಯಾಗಿ ಬಂದಿರೋದು ನಿನಗೆ ಶಾಕ್ ಆಗಿದೆ ಅಲ್ವಾ? ನಿನಗಿದನ್ನ ಅರ್ಗಿಸ್ಕೊಳಕ್ ಆಗ್ತಾ ಇಲ್ಲ ಅಲ್ವಾ? ನಿಂಗೊಂಥರ ಕಷ್ಟ, ಅನ್ಕಂಫರ್ಟೇಬಲ್ ಆಗ್ತಾ ಇದೆ ಅಲ್ವಾ? ಏನ್ ಹೇಳ್ತಿದ್ಯಾ? ಯಾಕೆ ಅಂದ್ರೆ ಯಾರಾದ್ರೂ ಅವ್ರು ಅಂದ್ಕೊಂಡಿದ್ದು ಆಗಿಲ್ಲ ಅಂದ್ರೆ ಅವ್ರಿಗೆ ಡಿಸಪಾಯಿಂಟ್ ಆಗೋದು ಸಹಜ ಅಲ್ವಾ? ಸೊ ಆಬ್ವಿಯಸ್ಲಿ ನಿನಗೂ ಡಿಸಪಾಯಿಂಟ್ ಆಗೇ ಆಗಿರುತ್ತೆ. ನಿನ್ನ ಮನ್ಸಿಗೊಂಥರ ಕಷ್ಟ, ಆ ಕಿರಿಕಿರಿ ಆಗಿರುತ್ತೆ. ಛೇ, ಎಷ್ಟೇ ಬೇಡ ಬೇಡ ಅಂತ ಹೇಳಿದ್ರು ಇವಳು ಈ ಮನೆಗೆ ಬಂದೇ ಬಿಟ್ಲು ಅಂತ ಅಲ್ವಾ? ಯಾಕಪ್ಪಿ ಈ ರೀತಿ ಚುಚ್ಚೋ ಥರ ಮಾತಾಡ್ತಿದ್ಯಾ? ಹಾ, ನನಗೆ ಆಶ್ಚರ್ಯ ಆಗಿತ್ತು, ಶಾಕ್ ಆಗಿತ್ತು. ಬಟ್ ನೀನು ಮತ್ತೆ ಪಾರ್ಥ ಅವರು ಒಂದಾಗ್ಲೇಬಾರ್ದು ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ. ನೀವಿಬ್ರು ಮದುವೆ ಆಗೋದು ಅಪ್ಪಗೆ ಇಷ್ಟ ಇರಲಿಲ್ಲ, ಅಪ್ಪನ ವಿರುದ್ಧವಾಗಿ ಹೋಗೋದಕ್ಕೆ ನನಗೆ ಇಷ್ಟ ಇರಲಿಲ್ಲ. ಅದು ಬಿಟ್ಟರೆ ನನ್ನ ಮನಸ್ಸಲ್ಲಿ ನೀನೂ ಇರಲಿಲ್ಲ ಅಪ್ಪಿ. ಓ ಹೌದಾ? ನನಗೆ ಗೊತ್ತು ಬಿಡಕ್ಕ, ಯಾರ ಮನಸ್ಸಲ್ಲಿ ಏನಿತ್ತು, ಬೆನ್ ಹಿಂದೆ ಯಾರ್ಯಾರು ಏನೇನು ಮಾತಾಡಿದ್ರು, ಏನೇನು ಮಾಡಿದ್ರು ಅಂತ. ಅಪ್ಪಿ, ನೀನೇನು ಮಾತಾಡ್ತಿದ್ಯಾ ನಿನಗೆ ಅರ್ಥ ಆಗ್ತಿದ್ಯಾ? ಅಲ್ಲ ಅಪ್ಪಿ, ನೀನು ಮತ್ತೆ ಪಾರ್ಥ ಅವರು ಪ್ರೀತಿಸ್ತಿದ್ದೀರಾ ಅಂತ ಗೊತ್ತಾದ ತಕ್ಷಣ ಎಲ್ರಿಗಿಂತ ಹೆಚ್ಚಾಗಿ ಖುಷಿ ಪಟ್ಟಿದ್ ನಾನು. ಡ್ರಾಮಾ ಮಾಡೋದನ್ನ ಯಾವಾಗ ಕಲ್ತೆ ಅಕ್ಕ? ಅಪ್ಪಿ, ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ಯಾ? ಯಾಕೆ ಅಂದ್ರೆ ನನಗಷ್ಟು ಹರ್ಟ್ ಆಗಿದೆ. ಅಷ್ಟು ಹರ್ಟ್ ಮಾಡಿದ್ಯಾ ನೀನು ನನಗೆ. ನಿನ್ನನ್ನು ನಾನು ಎಲ್ಲೋ ಇಟ್ಟಿದ್ದೆ. ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು ನಿನ್ನಿಂದ. ಇಡೀ ಪ್ರಪಂಚನೇ ನನಗೆ ವಿರುದ್ಧವಾಗಿ ನಿಂತರು ನೀನು ನನಗೆ ಸಪೋರ್ಟಿವ್ ಆಗಿರ್ತೀಯ ಅಂತ. ಆದರೆ ಎಲ್ಲ ಉಲ್ಟಾ ಆಗೋಯ್ತು. ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ರು, ಆದರೆ ನೀನು ನಿನ್ನ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಟಿದ್ದು ನನಗೆ ನೀನು ಈ ರೀತಿ ಮಾಡಬಾರ್ದಾಗಿತ್ತು ಅಲ್ವಾ ಅಕ್ಕ? ನಂಬಿಕೆಗಾಗೋ ಮೋಸ ಇದೆಯಲ್ಲ, ಅದಕ್ಕಿಂತ ದೊಡ್ಡ ಗಾಯ ಇನ್ನೊಂದಿಲ್ಲ. ತುಂಬಾನೇ ನೋವು ಕೊಡ್ತಕ್ಕ ಅದು. ಅಷ್ಟು ಈಸಿಯಾಗಿ ವಾಸಿ ಆಗಲ್ಲ. ನೆನ್ಪಾದಾಗ್ಲೆಲ್ಲ ಆ ಗಾಯ ದೊಡ್ಡದಾಗತ್ತೆ, ಅದು ಇನ್ನಷ್ಟು ನೋವು ಕೊಡುತ್ತೆ. ಆದ್ರೆ ಮಜಾ ಏನು ಅಂದ್ರೆ, ನಾವ್ ಯಾವ್ದನ್ನಾದ್ರೂ ತುಂಬಾ ಸ್ಟ್ರಾಂಗ್ ಆಗಿ ಫೀಲ್ ಮಾಡ್ಕೊಂಡ್ರೆ, ಅದು ನಮಗ್ ಬೇಕೇ ಬೇಕು ಅಂತ ಅನ್ಕೊಂಡ್ರೆ, ಆ ದೇವ್ರು ನಮ್ಗೆ ಯಾವ್ದಾದ್ರೂ ರೂಪದಲ್ಲಿ ಬಂದು ಸಹಾಯ ಮಾಡ್ತಾನಂತೆ. ಸಹಾಯಕ್ಕೆ ಯಾರನ್ನಾದ್ರೂ ಕಳಿಸ್ಕೊಡ್ತಾನಂತೆ. ನನ್ನ ವಿಷಯದಲ್ಲಿ ಅದ್ ನಿಜ ಆಯ್ತು ಅಕ್ಕ. ಕೊನೆಗೆ ನಾನು ಎಲ್ಲಿಗೆ ಬಂದು ಸೇರ್ಬೇಕಿತ್ತೋ ಅಲ್ಲಿಗೆ ಬಂದು ಸೇರ್ತೆ. ಯಾವ ವ್ಯತ್ಯಾಸನೂ ಆಗ್ಲಿಲ್ಲ. ಆದ್ರೆ ಅಕ್ಕ, ಈ ಗ್ಯಾಪಲ್ಲಿ ನನಗೊಂದಿಷ್ಟು ಅರ್ಥ ಆಯ್ತು. ಯಾರು ನನ್ನೋರು, ಯಾರು ನನ್ನೋರಲ್ಲ, ಯಾರನ್ನ ನಾನು ನಂಬಬೇಕು, ಯಾರನ್ನ ನಂಬಾರ್ದು. ನನಗೊಂಥರ ಜ್ಞಾನೋದಯ ಅಂತಾರಲ್ಲ, ಆ ಥರ ಆಗೋಯ್ತು. ಕಳೆದೊಂದಷ್ಟು ದಿನದಲ್ಲಿ ತುಂಬಾ ನೋಡ್ಬಿಟ್ಟೆ ನಾನು ಅದನ್ನೆಲ್ಲ ಯಾವತ್ತೂ ಮರೆಯೋದಿಲ್ಲ. ನಾನದನ್ನು ಪಾಠ ಅನ್ಕೋತೀನಿ. ಇನ್ಮೇಲೆ ಪ್ರಪಂಚ ಇದೇ ಇರುತ್ತೆ, ಆದರೆ ನಾನು ಪ್ರಪಂಚನ ನೋಡೋ ದೃಷ್ಟಿ ಚೇಂಜ್ ಆಗುತ್ತೆ. ನಮ್ಮ ಸುತ್ತಮುತ್ತ ಇರೋ ಪ್ರಪಂಚನ ಹೇಗೆ ನೋಡಬೇಕು ಅಂತ ನಾನು ಈಗ ತಿಳ್ಕೊಂಡೆ. ಹಾಂ, ಅದ್ರ ಕ್ರೆಡಿಟ್ಸ್ ನಿನಗೂ ಇದೆ. ನಿನಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಇಮೋಷ್ನಲ್ ಫೂಲ್ ಆಗಿದ್ದು ನನ್ನನ್ನು ಪಕ್ಕ ಪ್ರಾಕ್ಟಿಕಲ್ ಮಾಡಿದ್ದಕ್ಕೆ, ಮುಖಕ್ಕೂ ಮುಖವಾಡಕ್ಕೂ ಇರೋ ವ್ಯತ್ಯಾಸನ ನನಗೆ ತೋರಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ಅಕ್ಕ. ಅಪ್ಪಿ, ನಾನು ಕೇಳ್ತಿದ್ದೀನಿ ಅಂತ ಏನೇನೋ ಮಾತಾಡಬೇಡ. ನೀನು ಅನ್ಕೊಂಡ ಹಾಗೆ ಇಲ್ಲಿ ಏನೂ ಆಗಿಲ್ಲ. ಏನೂ ಆಗಿಲ್ವಾ? ಹಾಗಾದ್ರೆ ನನ್ನ ಜೊತೆ ಯಾಕಕ್ಕ ಅಷ್ಟೊಂದು ರೂಡಾಗಿ ಬಿಹೇವ್ ಮಾಡಿದೆ? ನಿನ್ನ ಮುಂದೆ ನಾನು ಹೆಲ್ಪ್ಲೆಸ್ ಆಗಿ ನಿಂತಿದ್ದೆ, ಆದರೆ ನಿನಗೆ ಮನ್ಸು ಕರಗಲೇ ಇಲ್ಲ ಅಲ್ವಾ? ನನ್ನ ಮೇಲೆ ಅನುಕಂಪನೇ ಹುಟ್ಟಲಿಲ್ಲ ಅಲ್ವಾ ನಿಂಗೆ? ಅಪ್ಪಿ, ನಿನ್ನ ಪ್ಲೀಸ್, ನೀನು ಏನು ಹೇಳೋದಕ್ಕೆ ಬರಬೇಡ. ಯಾಕೆ ಅಂದರೆ ನೀನು ಏನು ಹೇಳಿದ್ರು ನನಗದು ಅರ್ಥ ಆಗಲ್ಲ. ನನಗೆ ಆಲ್ರೆಡಿ ಏನು ಅರ್ಥ ಆಗಬೇಕಿತ್ತೋ ಅದಾಗ್ಬಿಟ್ಟಿದೆ. ಸೊ
ನೀನು ಎಷ್ಟೇ ತೇಪೆ ಹಚ್ಚಿದ್ರೂ ನೋ ಯೂಸ್. ಬೈ ದ ವೇ, ನಾನೀಗ ಅಪೇಕ್ಷಾ ಸದಾಶಿವ್ ಅಲ್ಲ, ಅಪೇಕ್ಷಾ ಪಾರ್ಥ ದಿವಾನ್. ಹೆಸರಿನ ಜೊತೆ ನಾನು ಬದಲಾಗಿದ್ದೀನಿ, ತುಂಬಾನೇ ಬದಲಾಗಿದ್ದೀನಿ. ಅದು ನಿನಗೆ ಗೊತ್ತಿರಲಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಥ್ಯಾಂಕ್ ಯು. ಇವನೇನು? ಹೇಳಪ್ಪ ಆನಂದ, ಏನು ಬೆಳಗ್ಗೆ ಫೋನ್ ಮಾಡಿಬಿಟ್ಟಿದ್ಯಾ? ವಿಷಯ ಹಂಗಿದೆ ಕಣೋ, ಅದಕ್ಕೆ ಕಾಲ್ ಮಾಡಿದೆ. ಏನಾಯ್ತು? ನೀನು ಮೊದಲು ಟಿ ವಿ ಆನ್ ಮಾಡಿ ನೋಡು. ಇರೋ ಬರೋ ಎಲ್ಲ ನ್ಯೂಸ್ ಚಾನಲಲ್ಲೂ ನಿಮ್ಮನೆ ವಿಷಯನೇ ಹಾಕೊಂಡು ರುಬ್ತಾ ಇದ್ದಾರೆ. ಏನಾಯ್ತು? ನೀನು ನೋಡಪ್ಪ, ಗೊತ್ತಾಗುತ್ತೆ. ಓಕೆ, ಆಮೇಲೆ ಕಾಲ್ ಮಾಡ್ತೀನಿ. ಏನಂತೆ? ಟಿ ವಿ ಆನ್ ಮಾಡಿ ನ್ಯೂಸ್ ಚಾನಲ್ ನೋಡು ಅಂತ. ಇದು ಅಚ್ಚರಿ ಮೂಡಿಸುವಂತೆ ಮದುವೆಯಾದ ಖ್ಯಾತ ಉದ್ಯಮಿ ಗೌತಮ್ ದಿವಾನ್ ರವರ ತಮ್ಮ ಪಾರ್ಥ ದಿವಾನ್. ದೇಶವೇ ತಿರುಗಿ ನೋಡುವಂತೆ ತನ್ನ ತಮ್ಮನ ಮದುವೆ ಮಾಡಲು ಕನಸು ಕಂಡಿದ್ದ ಗೌತಮ್ ದಿವಾನ್ಗೆ ನಿರಾಸೆ. ಓಡಿ ಹೋಗಿ ತನ್ನ ಅತ್ತಿಗೆಯ ತಂಗಿಯನ್ನೇ ಮದುವೆ ಮಾಡಿಕೊಂಡ ಪಾರ್ಥ ದಿವಾನ್. ಯಾರೂ ಊಹಿಸದ ರೀತಿಯಲ್ಲಿ ಪಾರ್ಥ ದಿವಾನ್ ಮತ್ತು ಅಪೇಕ್ಷಾ ಸದಾಶಿವರವರ ಮದುವೆ ದೇವಸ್ಥಾನದಲ್ಲಿ ನಡೆಯಿತು. ಈ ಮದುವೆಯ ಬಗ್ಗೆ ವಿವರವಾಗಿ ಮಾಹಿತಿ ಕೊಡುತ್ತವೆ, ಸ್ವಲ್ಪ ಕಾದು ನೋಡಿ. ಇದನ್ನು ಒಂದು ನ್ಯೂಸ್ ಮಾಡ್ಬಿಟ್ರಲ್ರಿ. ನಮ್ಮ ಮನೇಲಿ ಏನೋ ಒಂದು ನಡೆದ್ರೆ ಅದನ್ನ ಕಟ್ಕೊಂಡು ಇವ್ರಿಗೆ ಏನಾಗಬೇಕಾಗಿದೆ? ಯಾರಿಗಾದ್ರೂ ಏನಾಗಬೇಕಾಗಿದೆ? ಇದರಿಂದ ದೇಶದ GDP ಜಾಸ್ತಿ ಆಗುತ್ತಾ, ಅದು ಡೌನ್ ಆಗುತ್ತಾ? ಸುದ್ದಿ ಇದಕ್ಕೊಂದು ಪ್ಯಾನಲ್ ಡಿಸ್ಕಷನ್ ಬೇರೆ ಮಾಡ್ತಾರೆ, ನೋಡ್ತಾ ಇರಬೇಕಾದ್ರೆ. ನಾವು ಇಷ್ಟೊಂದು ಚಾರಿಟಿ ಮಾಡ್ತೀವಿ, ಒಳ್ಳೆ ಕೆಲಸ ಮಾಡ್ತೀವಿ, ಅದನ್ನ ಯಾರು ಸುದ್ದಿ ಮಾಡಲ್ಲ. ಬೆಳಗ್ಗೆ ಮೂಡ್ ಹಾಳು ಮಾಡ್ತಾರೆ. ಅಪ್ಪ ಈ ನ್ಯೂಸ್ ನೋಡಿದ್ರೆ ಎಷ್ಟು ಅಂದ್ಕೋತಾರೋ. ತೊಳಿ ಕಾಫಿ. ಜೀವ ಬಂದ್ಯಾ? ಓಡಿ ಹೋಗಿ ತನ್ನ ಅತ್ತಿಗೆಯ ತಂಗಿಯನ್ನೇ ಮದುವೆ ಮಾಡಿಕೊಂಡ ಪಾರ್ಥ ದಿವಾನ್. ಅರೆ ಜೀವ, ನಮ್ಮ ಅಪ್ಪಿ ಬಗ್ಗೆ ನ್ಯೂಸು. ಹಾ, ಏನು ನಮ್ಮ ಅಪ್ಪಿ ವರ್ಲ್ಡ್ ಫೇಮಸ್ ಆಗ್ಬಿಟ್ಲಲ್ಲೋ. ನಿಂಗೆ ಗೊತ್ತಾ ಜೀವ, ನಾನು ಮಿಸ್ ನೆಗೆಟಿವ್ ಆಗಿ ಹೇಳ್ತಿದ್ದಾರೆ. ಅಪ್ಪ ಇದ್ದಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.